ಭಾರತ ಟಿ20 ತಂಡಕ್ಕೆ ಮೇಜರ್ ಸರ್ಜರಿ ಮಾಡಿ ಶ್ರೇಯಸ್ ಅಯ್ಯರ್ಗೆ ಕ್ಯಾಪ್ಟನ್ಸಿಯನ್ನು ನೀಡಿದ್ದರ ಬಗ್ಗೆ ಪರ ವಿರೋಧ ಎರಡು ಕೂಡ ಇದೆ. ಕೆಲವರು ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಯನ್ನು ವೆಲ್ಕಮ್ ಮಾಡಿದರೆ ಇನ್ನೊಂದಷ್ಟು ಜನ ಇಲ್ಲ, ಸೂರ್ಯಕುಮಾರ್ ಯಾದವ್ ಅವರೇ ಕಂಟಿನ್ಯೂ ಆಗಬೇಕಿತ್ತು ಅನ್ನೋರು ಕೂಡ ಇದ್ದಾರೆ. ಅಟ್ ದಿ ಸೇಮ್ ಟೈಮ್ ರಜತ್ ಪಾಟಿದಾರ್ ಸೆಲೆಕ್ಟ್ ಆಗದೇ ಇರೋದನ್ನು ಕೂಡ ಕೆಲವರು ಪ್ರಶ್ನೆ ಮಾಡಿರುವಂಥದ್ದು. ಆದರೆ CSK ತಂಡದ ಮಾಜಿ ಆಟಗಾರ ಮಾತ್ರ BCCI ನಡೆಯನ್ನು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಅಷ್ಟಕ್ಕೂ ಪಾಟಿದಾರ್ ಪರ ನಿಂತ ಮಾಜಿ ಪ್ಲೇಯರ್ಸ್ ಯಾರೆಲ್ಲ? CSK ಮಾಜಿ ಆಟಗಾರನ್ ಯಾಕೆ ಉರಿ? ಏನಿದು ಜಸ್ಟಿಸ್ ಫಾರ್ ಪಾಟಿದಾರ್ ಟ್ರೆಂಡ್ ಎನ್ನುವ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇವೆ. ದಯವಿಟ್ಟು ಸುದ್ದಿಯಾನವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೂನ್ 26ರಿಂದ ಐರ್ಲೆಂಡ್ ವಿರುದ್ಧ ಹಾಗೆ ಜುಲೈ 1ರಿಂದ ಇಂಗ್ಲೆಂಡ್ ವಿರುದ್ಧ ನಡೆಯಲಿರುವಂಥ T20 ಸರಣಿಗೆ ಹಾಗೆ ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ಗೆ BCCI ಬಲಿಷ್ಠ ಭಾರತ ತಂಡವನ್ನೇ ಅನೌನ್ಸ್ ಮಾಡಿರುವಂಥದ್ದು. ಶ್ರೇಯಸ್ ಅಯ್ಯರ್ಗೆ ನಾಯಕತ್ವವನ್ನು ನೀಡಿದರೆ ತಿಲಕ್ ವರ್ಮಾಗೆ ಉಪನಾಯಕನ ಪಟ್ಟವನ್ನು ಕಟ್ಟಲಾಗಿದೆ. ಈ ಸಲ T20 ವಿಶ್ವಕಪ್ ವಿಜೇತ ತಂಡದ ನಾಯಕನಾಗಿದ್ದಂಥ ಸೂರ್ಯಕುಮಾರ್ ಯಾದವ್ ಅವರನ್ನು ತಂಡದಿಂದಲೇ ಕೈಬಿಡಲಾಗಿದೆ. ಆದರೆ ವಾಟ್ ಅಬೌಟ್ ರಜತ್ ಪಾಟಿದಾರ್ ಅನ್ನೋದೇ ಇಲ್ಲಿ ಯಕ್ಷ ಪ್ರಶ್ನೆಯಾಗಿರುವಂಥದ್ದು. ರಜತ್ ಪಾಟಿದಾರ್ ಬೆನ್ನಿಗೆ ನಿಂತ ಮಾಜಿ ಕ್ರಿಕೆಟರ್ಸ್. ಎಸ್, IPLನಲ್ಲಿ ಕ್ಯಾಪ್ಟನ್ ಪಟ್ಟಕ್ಕೇರಿದ ಮೊದಲ ವರ್ಷವೇ ಬೆಂಗಳೂರು ತಂಡವನ್ನು ಚಾಂಪಿಯನ್ ಪಟ್ಟಕ್ಕೇರಿಸಿದ್ದ ರಜತ್ ಪಾಟಿದಾರ್ ಸತತ 2ನೇ ಸೀಸನ್ನಲ್ಲೂ ಕೂಡ ಟೈಟಲ್ ವಿನ್ನಿಂಗ್ ಕ್ಯಾಪ್ಟನ್ ಆದರು. ಆದರೆ ಬ್ಯಾಟಿಂಗ್ನಲ್ಲೂ ಕೂಡ ಅಬ್ಬರಿಸಿ ಬಿಗ್ ಮೆಸೇಜನ್ನೇ ಕೊಟ್ಟಿದ್ರು. ಇದೇ ಕಾರಣಕ್ಕೆ BCCIನಲ್ಲಿ ಪಾಟಿದಾರ್ಗೂ ಕೂಡ T20 ತಂಡಕ್ಕೆ ಸೆಲೆಕ್ಷನ್ ಮಾಡಬಹುದು ಎನ್ನುವಂಥ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದ್ದದ್ದು. ಆದರೆ BCCI ಮಾತ್ರ ಇದಕ್ಕೆ ಸೊಪ್ಪು ಹಾಕದೆ ಪಾಟಿದಾರನ್ನ ತಂಡದಿಂದ ಹೊರಗಿಟ್ಟು ಟೀಮನ್ನು ಅನೌನ್ಸ್ ಮಾಡಿದೆ. ಆಯ್ಕೆ ಸಮಿತಿ ಅಧ್ಯಕ್ಷರಾಗಿರುವಂಥ ಅಜಿತ್ ಅಗರ್ಕರ್ ಹಾಗೆ ಹೆಡ್ ಕೋಚ್ ಆಗಿರುವಂಥ ಗೌತಮ್ ಗಂಭೀರ್ರ ನಿರ್ಧಾರವನ್ನು ಸಾಕಷ್ಟು ಮಾಜಿ ಕ್ರಿಕೆಟರ್ಸ್ ಕೂಡ ಟೀಕೆ ಮಾಡಿದರು. ಸೋಷಿಯಲ್ ಮೀಡಿಯಾದಲ್ಲಂತೂ ಗಂಭೀರ್ಗೆ RCB ಆಟಗಾರನ ಕಂಡ್ರೆ ಆಗಲ್ಲ, ಅದಕ್ಕೆ ಸೆಲೆಕ್ಷನ್ ಮಾಡಲ್ಲ ಅನ್ನೋ ರೀತಿಯಾದಂಥ ಕೆಲ ಆರೋಪಗಳು ಕೂಡ ಕೇಳಿಬಂತು. ಇನ್ನು ಮಾಜಿ ಆಟಗಾರರಾದಂಥ ಹರ್ಭಜನ್ ಸಿಂಗ್, ಅಶ್ವಿನ್ ಸೇರಿದಂತೆ ಬಹುತೇಕ ಕ್ರಿಕೆಟಿಗರು ಪಾಟಿದಾರ್ ಬೆನ್ನಿಗೆ ನಿಂತಿದ್ರು. ಹೌದು, ಅವ್ರಿಗೊಂದು ಚಾನ್ಸ್ ಕೊಡಬೇಕಿತ್ತು ಅಂತ. ಆದರೆ CSK ಮಾಜಿ ಆಟಗಾರ ಮಾತ್ರ BCCI ಮಾಡಿದ್ದೇ ಸರಿ ಎಂದಿದ್ದಾರೆ. BCCI ಸಮರ್ಥನೆ ಮಾಡಿಕೊಂಡ CSK ಮಾಜಿ ಪ್ಲೇಯರ್. ಇದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಕೆಲ ಮಾಜಿ ಆಟಗಾರರಿಗೆ RCB ಹಾಗೆ RCBಯಲ್ಲಿ ಆಡುವಂಥ ಆಟಗಾರರು ಅಂದರೆ ಉರಿ ಇದ್ದದ್ದೇ. ಈಗ ರಜತ್ ಪಾಟಿದಾರನ್ನ T20 ತಂಡಕ್ಕೆ ಆಯ್ಕೆ ಮಾಡದೆ ಇರೋ ಬಗ್ಗೆ ಕೂಡ BCCI ನಡೆಯನ್ನು ಸಮರ್ಥನೆ ಮಾಡಿಕೊಂಡಿರುವಂಥದ್ದು. ಚೆನ್ನೈ ತಂಡದ ಮಾಜಿ ಪ್ಲೇಯರ್ ಹಾಗೆ ತಮಿಳಿನ ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಅಂದರೆ ಬರುವಂಥ ತಮಿಳು ಲ್ಯಾಂಗ್ವೇಜ್ನಲ್ಲಿ ಬರುವಂಥ ಕ್ರಿಕೆಟ್ನಲ್ಲಿ ಕಾಮೆಂಟೇಟರ್ ಕೂಡ ಆಗಿರುವಂಥ ಸುಬ್ರಹ್ಮಣ್ಯಂ ಬದ್ರಿನಾಥ್ BCCI ಪರ ಬ್ಯಾಟನ್ನು ಬೀಸಿರುವಂಥದ್ದು. ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮಾತನಾಡಿರುವಂಥ ಬದ್ರಿನಾಥ್ ರಜತ್ ಪಾಟಿದಾರ್ಗೆ ಅವಕಾಶ ನೀಡಬೇಕಿತ್ತು ಅನ್ನೋದರಲ್ಲಿ ಯಾವುದೇ ಅರ್ಥ ಇಲ್ಲ. ಪಾಟಿದಾರ್ ಟಾಪ್ 4ನಲ್ಲಿ ಆಡುವಂಥ ಬ್ಯಾಟರ್. ಟೀಮ್ ಇಂಡಿಯಾದಲ್ಲಿ ಟಾಪ್ ಆರ್ಡರ್ನಲ್ಲಿ ಅತ್ಯುತ್ತಮ ಬ್ಯಾಟರ್ಗಳಿದ್ದಾರೆ. ಸೊ ಶ್ರೇಯಸ್ ಅಯ್ಯರ್, ಇಶಾನ್ ಕಿಶನ್, ತಿಲಕ್ ವರ್ಮಾ ಇದ್ದಾರೆ. ಒಂದು ವೇಳೆ ಪಾಟಿದಾರ್ಗೆ ಅವಕಾಶ ನೀಡಬೇಕಿತ್ತು ಅಂದಿದ್ರೆ ಶ್ರೇಯಸ್ ಅಯ್ಯರ್, ತಿಲಕ್ ವರ್ಮಾ ಅಥವಾ ಇಶಾನ್ ಕಿಶನ್ ಅವರಲ್ಲಿ ಒಬ್ಬರನ್ನ ಕೈ ಬಿಡಬೇಕಾಗ್ತಿತ್ತು. ಆದರೆ ಅವರೆಲ್ಲ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ಹೀಗಾಗಿ ಪಾಟಿದಾರ್ ಸೆಲೆಕ್ಟ್ ಆಗದೇ ಇರೋದು ಸರಿಯಾಗಿದೆ ಎಂದಿದ್ದಾರೆ. ಅಷ್ಟಕ್ಕೂ ಇಲ್ಲಿ ಬದ್ರಿನಾಥ್ ಹೇಳಿಕೆಗೆ ಲಾಜಿಕ್ಕೇ ಇಲ್ಲ. ಯಾಕಂದರೆ ಪಾಟಿದಾರ್ IPLನಲ್ಲಿ ಮಾಡಿರೋದು ಅಂತಿಂಥ ಸಾಧನೆ ಅಲ್ಲ. ಅಂದರೆ ಯಾಕೆ ಇಲ್ಲಿ ರಜತ್ ಪಾಟಿದಾರ್ ಭಾರತ T20 ತಂಡಕ್ಕೆ ಸೇರೋಕ್ಕೆ ಹೆಚ್ಚು ಅರ್ಹರಿದ್ರು ಅನ್ನೋದಕ್ಕೆ ಒಂದಷ್ಟು ರೀಸನ್ಸ್ ಕೂಡ ಇದೆ. ಸೊ ಅದನ್ನು ಕೂಡ ನೋಡ್ತಾ ಹೋಗೋಣ. ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಮಾಡಲು IPL ಮಾನದಂಡ ಎನ್ನುವಂಥ ವಾದ ಇರುವಂಥದ್ದು. ಎಸ್, IPLನಲ್ಲಿ ನೀವೆಲ್ಲ ನೋಡಿದ ಹಾಗೆ ಸಾಕಷ್ಟು ಆಟಗಾರರು IPLನಲ್ಲಿ ಅಬ್ಬರಿಸಿದಾಗ ಅವರನ್ನು ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಮಾಡಿದ್ದನ್ನು ಕೂಡ ನೋಡಿದ್ದೇವೆ. ಈ ಸಲ ಪ್ರಿನ್ಸ್ ಯಾದವ್ ಇರ್ಬೋದು ಅಥವಾ ಮಾನವ್ ಸುತಾರ್ ಇರ್ಬೋದು. ಸೊ ಇವರೆಲ್ಲ ಡೊಮೆಸ್ಟಿಕ್ನಲ್ಲಿ ಆಡಿಯೇ ಟೀಮ್ ಇಂಡಿಯಾದಲ್ಲಿ ಚಾನ್ಸನ್ನು ಗಿಟ್ಟಿಸಿಕೊಂಡವರು. ಈವನ್ ಇದರಲ್ಲಿ ಏನು ಶ್ರೇಯಸ್ ಅಯ್ಯರ್ ಅಥವಾ ಇಶಾನ್ ಕಿಶನ್ ಟೀಮ್ ಇಂಡಿಯಾ ಕಂಬ್ಯಾಕ್ ಮಾಡಿದ್ದು ಕೂಡ ಇದೇ IPL ಅಥವಾ ಇದೇ ಡೊಮೆಸ್ಟಿಕ್ ಕ್ರಿಕೆಟ್ನಿಂದಲೇ. ಹಾಗೆ ನೋಡಿದರೆ ಟೀಮ್ ಇಂಡಿಯಾ ಪರ ಸೆಲೆಕ್ಟ್ ಆಗೋಕ್ಕೆ ಪಾಟಿದಾರ್ ಕೂಡ ಹೆಚ್ಚು ಅರ್ಹರಾಗಿರುವಂಥದ್ದು. ಯಾಕಂತಂದರೆ ಡೊಮೆಸ್ಟಿಕ್ ಹಾಗೆ IPLನಲ್ಲಿ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ IPLನಲ್ಲಿ ಚೆನ್ನಾಗಿ ಆಡಿದರೆ ನಾವು ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಮಾಡ್ತೀವಿ ಅನ್ನುವಂಥ BCCI ವಾದ ಏನಿದೆ, ಸೊ ಆ ವಾದಕ್ಕೆ ಇಲ್ಲಿ ಸಂಪೂರ್ಣವಾದಂಥ ನ್ಯಾಯವನ್ನು ಕೊಟ್ಟಿರುವಂಥದ್ದು ಪಾಟಿದಾರ್. ಸೊ ಇದನ್ನು ಕೂಡ ನೋಡಬೇಕಾಗುತ್ತೆ. ಅಟ್ ದಿ ಸೇಮ್ ಟೈಮ್ 2025-2026ರಲ್ಲಿ ನಾಯಕನಾಗಿ ಚಾಂಪಿಯನ್ ಆಗಿರುವಂಥದ್ದು, ಜೊತೆಗೆ ಪ್ಲೇಯರ್ ಆಗಿ ಕೂಡ ಅದ್ಭುತ ಆಟವನ್ನು ಆಡಿರುವಂಥದ್ದು. 2025ರಲ್ಲಿ ಕ್ಯಾಪ್ಟನ್ನಾಗಿ ಬೆಂಗಳೂರು ತಂಡವನ್ನು ವಿನ್ ಮಾಡಿಸ್ತಾರೆ. ಜೊತೆಗೆ 2026ರಲ್ಲಿ ನಾಯಕನಾಗಿ ಚಾಂಪಿಯನ್ ಪಟ್ಟಕ್ಕೇರಿಸ್ತಾರೆ. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಕೂಡ ಅದ್ಭುತವಾಗಿರುವಂಥದ್ದು.
ಇನ್ನು 2025ರಲ್ಲಿ ಶ್ರೇಯಸ್ ಅಯ್ಯರ್ ಹಾಗೆ 2026ರಲ್ಲಿ ಗಿಲ್ ಕ್ಯಾಪ್ಟನ್ಸಿ ಎದುರು ಗೆದ್ದಿರುವಂಥದ್ದು. 2025ರಲ್ಲಿ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿದ್ದಂಥ ಪಂಜಾಬ್ ತಂಡದ ವಿರುದ್ಧ ಪಾಟೀದಾರ್ ತಂಡವನ್ನು ವಿನ್ ಮಾಡಿ ಚಾಂಪಿಯನ್ ಪಟ್ಟಕ್ಕೇರಿಸ್ತಾರೆ. ಸೊ ಈಗ ಶ್ರೇಯಸ್ ಅಯ್ಯರ್ T20 ತಂಡದ ಕ್ಯಾಪ್ಟನ್. ಇನ್ನು 2026ರಲ್ಲಿ ಗಿಲ್ ಕ್ಯಾಪ್ಟನ್ಸಿ ಎದುರು ಗುಜರಾತ್ ತಂಡದ ಕ್ಯಾಪ್ಟನ್ ಆಗಿರುವಂಥ ಗಿಲ್ ಅವರ ತಂಡವನ್ನು ಸೋಲಿಸಿ ಮತ್ತೆ ಚಾಂಪಿಯನ್ ಪಟ್ಟಕ್ಕೇರಿಸ್ತಾರೆ. ಇನ್ನು ಶುಭ್ಮಾನ್ ಗಿಲ್ ಏಕದಿನ ಹಾಗೆ ಟೆಸ್ಟ್ ತಂಡದ ಭಾರತ ತಂಡದ ನಾಯಕ ಆಗಿರುವಂಥದ್ದು. ಸೊ ಇಲ್ಲಿ ಭಾರತ ತಂಡದ ನಾಯಕರನ್ನೇ ಸೋಲಿಸಿರುವಂಥದ್ದು ಪಾಟೀದಾರ್. ಜೊತೆಗೆ ಬ್ಯಾಟಿಂಗ್ ಅಂತ ಬಂದಾಗ ಮಿಡಲ್ ಆರ್ಡರ್ನಲ್ಲಿ ಸ್ಪಿನ್ನರ್ಸ್ ಎದುರಲ್ಲಿ ಅದ್ಭುತವಾದಂಥ ಬ್ಯಾಟಿಂಗ್ ಸ್ಟ್ರೈಕನ್ನು ಹೊಂದಿರುವಂಥದ್ದು. ಸೊ ಎಲ್ಲಿ ಟಾಪ್ ಆರ್ಡರ್ ಕೈ ಕೊಡುತ್ತೆ ಅಂತಂದಾಗ ಮಿಡಲ್ ಆರ್ಡರ್ನಲ್ಲಿ ಸೊ ಅಲ್ಲಿ ಜವಾಬ್ದಾರಿಯುತವಾಗಿ ಸ್ಲೋ ಆಗಿ ಇನ್ನಿಂಗ್ಸನ್ನು ಆಡಿ ವಿಕೆಟನ್ನು ಉಳಿಸ್ಕೊಂಡು ರನ್ಸನ್ನು ಕಲೆ ಹಾಕೋಕ್ಕೂ ಗೊತ್ತು, ಹಾಗೆ ಬಿಗ್ ಸ್ಕೋರನ್ನು ಕಲೆ ಹಾಕೋಕ್ಕೂ ಗೊತ್ತು, ಬಿಗ್ ಹಿಟ್ಟರ್ ಕೂಡ ಆಗಿದ್ದಾರೆ ರಜತ್ ಪಾಟೀದಾರ್. ಸೊ ಇದನ್ನೆಲ್ಲ ನೋಡಿದಾಗ ಸೊ ಇದೆಲ್ಲ ಕಾರಣದಿಂದಲೇ ಪಾಟೀದಾರ್ಗೆ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ನೀಡಬೇಕಿತ್ತು ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದದ್ದು. ಶ್ರೇಯಸ್ ಅಯ್ಯರನ್ನು ಸೆಲೆಕ್ಟ್ ಮಾಡಿದ್ದು ಕೂಡ IPL ಪರ್ಫಾರ್ಮೆನ್ಸ್ ನೋಡಿಯೇ. 2024ರಲ್ಲಿ KKRನ್ನು ಚಾಂಪಿಯನ್ ಪಟ್ಟಕ್ಕೇರಿಸ್ತಾರೆ ನಾಯಕನಾಗಿ. ಹಾಗೆ 2025ರಲ್ಲಿ ಪಂಜಾಬ್ ತಂಡವನ್ನು ಫೈನಲ್ಗೆ ಲೀಡ್ ಮಾಡ್ತಾರೆ. ಇನ್ನು 2026ರಲ್ಲಿ ಫಸ್ಟ್ ಹಾಫ್ನಲ್ಲಿ ಸೋಲೇ ಇರಲಿಲ್ಲ. ಆದರೆ ಪಾಟೀದಾರ್ ಕೂಡ ಈ ಲಿಸ್ಟ್ನಲ್ಲಿ ಚೆನ್ನಾಗಿ ನಿಭಾಯಿಸಿರುವಂಥದ್ದು. ಆದರೂ ಅವಕಾಶ ನೀಡದೇ ಇರೋದು ಕೂಡ ಎಲ್ಲರ ಪ್ರಶ್ನೆಗೆ ಕಾರಣವಾಗಿದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಬೆಂಗಳೂರು ತಂಡದ ಯಾರೊಬ್ಬರಿಗೂ ಕೂಡ T20 ತಂಡದಲ್ಲಿ ಅವಕಾಶವನ್ನು ನೀಡಿಲ್ಲ. ಸೊ ಇದು IPLನಲ್ಲಿ ಒಂದೇ ಒಂದು ಪಂದ್ಯವಾಡದಂಥ ಗಂಭೀರ್ ಅವರ ದತ್ತುಪುತ್ರನಾಗಿರುವಂಥ ಹರ್ಷಿತ್ ರಾಣಾಗೆ ಚಾನ್ಸ್ ನೀಡಿದ್ದರ ಬಗ್ಗೆ ಕೂಡ ಆಕ್ಷೇಪ ಇರುವಂಥದ್ದು. ಒಟ್ಟಿನಲ್ಲಿ BCCIನಲ್ಲೂ ಕೂಡ ಆಯ್ಕೆ ಅಂತ ಬಂದಾಗ ಅಥವಾ ಚಾನ್ಸ್ ಅಂತ ಬಂದಾಗ ರಾಜಕೀಯ ಇರುತ್ತೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರುವಂಥದ್ದು ಅಷ್ಟೇ. ನಮಸ್ಕಾರ.